ಎಲೆಕ್ಷನಿನ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಇವತ್ತು ಮೂರನೇ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ 7ನೇ ವೇತನದ ಬಗ್ಗೆ ತೀರ್ಮಾನ ತಗೊಳ್ಳುತ್ತೆ, ಹಾಗೆ ಆದೇಶನ ಜಾರಿ ಮಾಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಕೇಳಿಬರ್ತಾ ಇದೆ. ಸರ್ಕಾರಿ ನೌಕರರಿಗೆ 27.5% ಆಯೋಗದಲ್ಲಿ ಶಿಫಾರಸು ಮಾಡಿತ್ತು, ಅದು ಇಂಪ್ಲಿಮೆಂಟ್ ಆಗುತ್ತೆ ಇವತ್ತು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸರ್ಕಾರ ಏನಾದರೂ ಇವತ್ತಿನ ಸಭೆಯಲ್ಲಿ 7ನೇ ವೇತನ ಆಯೋಗದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದಲ್ಲೇ ಇದ್ದರೆ ಇದೇ ತಿಂಗಳ ಜುಲೈ 29ನೇ ತಾರೀಕಿಂದ ಸರ್ಕಾರಿ ನೌಕರರು ಉಗ್ರವಾದ ಹೋರಾಟ ಸ್ಟ್ರೈಕ್ ಪ್ರತಿಭಟನೆಯನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಕ್ಕೀಗ ವಿಧಿ ಇಲ್ಲ, ಇಂಪ್ಲಿಮೆಂಟ್ ಮಾಡಲೇಬೇಕು. ಸರ್ಕಾರ ಇವತ್ತಿನ ಸಭೆಯಲ್ಲೇ ತೀರ್ಮಾನ ತಗೊಳುತ್ತೋ ಅಥವಾ ಇನ್ನೂ ಟೈಮನ್ನ ತಗೊಂಡು ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳುತ್ತೋ ಕಾದು ನೋಡಬೇಕು. ಈ ತಿಂಗಳ ಅಂತ್ಯಕ್ಕೆ ಆದೇಶ ಹೊರಬಿದ್ದರೂ ಇಂಪ್ಲಿಮೆಂಟ್ ಆಗೋದು ಸೆಪ್ಟೆಂಬರ್ ತಿಂಗಳಿಂದ ಅಂತ ಹೇಳಲಾಗ್ತಾ ಇದೆ. ಈ 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತಿದೆ. ಆರ್ಥಿಕ ನಷ್ಟವನ್ನು ಬಸೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ 7ನೇ ವೇತನ ಆಯೋಗದ ವರದಿ ಜಾರಿಯಾಗುತ್ತೆ. ಬಟ್ ಈ ತಿಂಗಳೊಳಗಡೆ ಜಿಒ ಪಾಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಸಭೆ ಮುಗಿದ ಮೇಲೆ ಸರ್ಕಾರ 7ನೇ ವೇತನದ ಬಗ್ಗೆ ಯಾವ ತೀರ್ಮಾನ ತೆಗೆದುಕೊಂಡಿದೆ ಅಂತ